ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಎಷ್ಟು ಕಂತಿನ ಹಣ ಬಂದಿದೆ, ಈಗ ಯಾವ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಜಮಾ ಆಗ್ತಾ ಇದೆ, ಇನ್ನು ಫಲಾನುಭವಿಗಳಿಗೆ ಯಾವ ತಿಂಗಳ ಹಣ ಬರೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಕನ್ಫ್ಯೂಸ್ ಆಗಿದ್ದಾರೆ. ಎಷ್ಟು ಕಂತಿನ ಹಣ ಬಂದಿದೆ, 24ನೇ ಕಂತಿನ ಹಣ ಯಾರಿಗೆ ಬಂದಿದೆ, 25ನೇ ಕಂತಿನ ಹಣ ಯಾರಿಗೆ ಬಂದಿದೆ, ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರುವಂತದ್ದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಕೂಡ ಕಂಪ್ಲೀಟ್ ಆದ ಕ್ಲಾರಿಫಿಕೇಶನ್ ಸಿಗುತ್ತೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನೆ ಇದುವರೆಗೂ ಕೂಡ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ನಿಮಗೆ ರೀಸೆಂಟ್ ಆಗಿ ಹಣ ಬಂದು ಜಮಾ ಆಗ್ತಾ ಇತ್ತು. ಯಾವ ಒಂದು ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಒಂದು ಡೌಟ್ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೊನ್ನೆ ಯಾವ ಹಣ ಬಂದ್ಬಿಟ್ಟು ನಿಮಗೆ ರೀಸೆಂಟ್ ಆಗಿ ಜಮಾ ಆಗ್ತಿದೆ ನೋಡಿ, ಅದು ಬಂದ್ಬಿಟ್ಟು 23ನೇ ಕಂತಿನ ಹಣ ಆಗಿರುತ್ತೆ. ನೀವು ಕೂಡ ಕೇಳ್ಬೋದು, ಹಾಗಿದ್ರೆ ನಾನು ಬೇರೆ ಕಡೆ ನೋಡ್ತಾ ಇದ್ದೀನಿ 24, 25 ಹಾಗೇನೆ 26ನೇ ಕಂತಿನ ಹಣ ಕೂಡ ಬರ್ತಾ ಇದೆ ಮತ್ತೊಂದು ಈ ಜಿಲ್ಲೆಗಳಿಗೆ ಜಮಾ ಆಗ್ತಿದೆ, ಈ 4 ಜಿಲ್ಲೆಗಳಿಗೆ, ಈ 5 ಜಿಲ್ಲೆಗಳಿಗೆ ಈ ರೀತಿಯಾಗಿ ಜಮಾ ಆಗ್ತಿದೆ. 4,000 ಹಣ ಬರುತ್ತೆ, 6,000 ಹಣ ಬರುತ್ತೆ, 2,000 ಬರುತ್ತೆ ಅಂತ ಎಲ್ಲ ಹೇಳ್ತಿದಾರಲ್ವಾ. ಇದೆಲ್ಲ ಹಣನು ಬಿಡುಗಡೆ ಆಗತ್ತಾ ಅಂತ ಹೇಳ್ಬಿಟ್ಟು ನೀವು ಖಂಡಿತವಾಗ್ಲೂ ಕೇಳ್ಬೋದು. ಖಂಡಿತವಾಗ್ಲೂ ಆ ರೀತಿ ಹಣ ಅಂತೂ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋದಿಲ್ಲ. ನಿಮ್ಗೆ ಇದುವರೆಗೂ ಯಾವ ತಿಂಗಳವರೆಗೂ ಎಷ್ಟು ಕಂತಿನವರೆಗೂ ಹಣ ಬಂದಿದೆ ಅಂತ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಮಾತ್ರ ನಿಮ್ಗೆ ಹಣ ಬಂದ್ಬಿಟ್ಟು ಜಮಾ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ನಿಮ್ಗೆ ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇದೆ, ಅಕ್ಟೋಬರ್ ತಿಂಗಳ ಹಣ ಕೂಡ ಬಾಕಿ ಇದೆ, ಅಂಡ್ ಹಾಗೆ ನವೆಂಬರ್ ತಿಂಗಳ ಹಣ ಕೂಡ ಬಾಕಿ ಇರುವಂತದ್ದು. ಅಂದ್ರೆ ಲಾಸ್ಟ್ 3 ತಿಂಗಳ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇರುವಂತದ್ದು, ಆ 3 ತಿಂಗಳ ಹಣ ನಿಮ್ಗೆ ಬಾಕಿ ಇರುವಂತದ್ದು ನಿಮ್ಗೆ ಹಣ ಜಮಾ ಆಗ್ಬೇಕಾಗಿದೆ. ಅಂಡ್ ಹಾಗೇನೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈಗ ಹಾಗಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 24, 25 ಮತ್ತೆ 26ನೇ ಕಂತಿನ ಹಣ ಬರ್ಬೇಕಲ್ವಾ. ಇದರಲ್ಲಿ ಈಗಾಗಲೇ ಎಷ್ಟು ಕಂತಿನ ಹಣ ಜಮಾ ಆಗ್ತಾ ಬರ್ತಿದೆ, ಎಷ್ಟು ಕಂತಿನ ಹಣ ಪ್ರೊಸೆಸ್ ಆಗಿದೆ ಅಂತ ಹೇಳಿ ನೀವು ಕೇಳೋದಾದ್ರೆ ನೋಡಿ, ಇದರ ಒಂದು ಪ್ರೊಸೆಸ್ ಏನಿದೆ ಇದುವರೆಗೂ ಕೂಡ ಸ್ಟಾರ್ಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಬಂದ್ಬಿಟ್ಟು 24, 25 ಮತ್ತು 26ನೇ ಕಂತಿನ ಹಣದ ಯಾವುದೇ ಒಂದು ಪ್ರೊಸೆಸ್ ಕೂಡ ಶುರುವಾಗಿಲ್ಲ. ನೋಡಿ, ನಿನ್ನೆ ಕೂಡ ಒಂದಿಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ, ಮೊನ್ನೆ ಕೂಡ ಒಂದಿಷ್ಟು ಫಲಾನುಭವಿಗಳಿಗೂ ಕೂಡ ಹಣ ಬಂದ್ಬಿಟ್ಟು ಜಮಾ ಆಗಿದೆ. ಅದು ಬಂದ್ಬಿಟ್ಟು ಯಾವ ಒಂದು ಕಂತಿನ ಹಣ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾರಿಗೆಲ್ಲ ಬಾಕಿ ಇತ್ತು ನೋಡಿ, ಅಂತಹ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗಿರುವಂತದ್ದು. ಅದನ್ನ ಬಿಟ್ರೆ ನಿಮ್ಗೆ 24ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗ್ಲಿ, 25ನೇ ಕಂತಿನ ಹಣ ಆಗ್ಲಿ, 26ನೇ ಕಂತಿನ ಹಣ ಆಗ್ಲಿ, ಒಟ್ಟೊಟ್ಟಿಗೆ 4,000 ರೂಪಾಯಿ ಹಣ ಆಗ್ಲಿ ಅಥವಾ ಒಟ್ಟಿಗೆ 6,000 ಹಣ ಆದ್ರೆ ಜಮಾ ಆಗೋದಿಲ್ಲ. ನಿಮ್ಗಿರುವಂತದ್ದು ಅಂದ್ರೆ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲೇನಾದ್ರೂ ಹಣ ಜಮಾ ಆಯ್ತು ಅಂತಂದ್ರೆ 24ನೇ ಕಂತಿನ ಹಣವನ್ನ ಜಮಾ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಜನವರಿಯಲ್ಲಿ ಬಂದ್ಬಿಟ್ಟು 24ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅಂಡ್ ಈಗಾಗಲೇ 23ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ 70ರಿಂದ 80% ಫಲಾನುಭವಿಗಳಿಗೆ ಬಂದಿದೆ. ಇನ್ನು ಪೆಂಡಿಂಗ್ ಯಾರ್ಯಾರಿಗೆಲ್ಲ ಹಣ ಬರಬೇಕಾಗಿದೆ ನೋಡಿ, ಅಂತ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಎಲ್ಲರೂ ಕೂಡ ಈ ತಿಂಗಳು ಒಳಗಡೆನೆ ಎಲ್ಲರಿಗೂ ಕೂಡ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಇದರ ಒಂದು ಪ್ರೊಸೆಸ್ ಚೇಂಜ್ ಆಗಿರೋದ್ರಿಂದ ಸೊ ಇದು ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಪ್ಡೇಟ್ಗಳು ಕೂಡ ಬಂದಿರುವಂತದ್ದು. ಏನ್ ಪ್ರೊಸೆಸ್ ಅಂತ ಅಂದ್ರೆ ಮೊದಲಿಗೆ ನೋಡಿ, ನಿಮ್ಗೆ ಯಾವುದೇ ಕಂತಿನ ಹಣ ಜಮಾ ಆಗ್ಬೇಕು ಅಂತಂದ್ರೆ ಪ್ರೊಸೆಸ್ ಯಾವ ರೀತಿ ಇತ್ತು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಅನ್ನ ಕಳಿಸ್ಕೊಡ್ತಾರೆ. ಸೊ ಇಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ, ಇಷ್ಟು ಹಣವನ್ನ ಜಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರು. ಬಿಡುಗಡೆ ಮಾಡಿದಾಗ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ DBT ಮುಖಾಂತರ ಹಣವನ್ನ ಜಮಾ ಮಾಡ್ತಾ ಇದ್ರು. ಸೊ ಈಗ ಈ ಒಂದು ಪ್ರೊಸೆಸ್ ಬಂದ್ಬಿಟ್ಟು ಚೇಂಜ್ ಆಗಿರುವಂತದ್ದು. ಏನು ಅಂತಂದ್ರೆ ತಾಲೂಕು ಪಂಚಾಯತಿಗೆ ಬಂದು ಅಲ್ಲಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದ್ಬಿಟ್ಟು ಹಣ ಜಮಾ ಆಗ್ತಿರುವಂತದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ತಾಲೂಕು ಪಂಚಾಯತಿಗೆ ಬಂದು ಅಲ್ಲಿಂದ ಬಂದು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗೋದ್ರಿಂದ ಪ್ರೊಸೆಸ್ ಸ್ವಲ್ಪ ಡಿಲೇ ಆಗ್ತಿದೆಯಂತೆ. ಬಟ್ ಆದಷ್ಟು ಬೇಗ ಯಾವಾಗ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಫಂಡ್ ಅನ್ನ ರಿಲೀಸ್ ಮಾಡ್ತಾರೋ ಆವಾಗ ನಾವು ಹಣವನ್ನ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋನ ಏನಕ್ಕೆ ಸಪರೇಟ್ ಆಗಿ ಮಾಡಿ ತಿಳಿಸ್ಕೊಟ್ಟೆ ಅಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇರಬೇಕು. ಇದುವರೆಗೂ 23ನೇ ಕಂತಿನ ಹಣವರೆಗೂ ಮಾತ್ರ ಹಣವನ್ನ ಜಮಾ ಮಾಡಿದ್ದಾರೆ. ಅಂದ್ರೆ ಆಗಸ್ಟ್ ತಿಂಗಳ ಹಣ ಏನ್ ಬರ್ಬೇಕಿತ್ತಲ್ವಾ ಅದನ್ನ ಮಾತ್ರ ಬಿಡುಗಡೆ ಮಾಡಿರುವಂತದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳ ಹಣ, ಅಕ್ಟೋಬರ್ ತಿಂಗಳ ಹಣ ಅಂಡ್ ಹಾಗೆ ನವೆಂಬರ್ ತಿಂಗಳ ಹಣ ಕೂಡ ನಿಮ್ಗೆ ಬಂದ್ಬಿಟ್ಟು ಜಮಾ ಆಗ್ಬೇಕಾಗುತ್ತೆ. ಅದು ಬಂದ್ಬಿಟ್ಟು ಒಂದೇ ಸಾರಿ ಹಣ ಬಂದ್ಬಿಟ್ಟು ನಿಮ್ಗೆ ಜಮಾ ಆಗೋದಿಲ್ಲ. ಹಂತ ಹಂತವಾಗಿ ಪ್ರತಿ ತಿಂಗಳು ನಿಮ್ಗೆ 2,000 ರೂಪಾಯಿ ರೀತಿಯಾಗಿ ಹಣ ಬಂದ್ಬಿಟ್ಟು ಜಮಾ ಆಗ್ತಾ ಹೋಗುತ್ತೆ. ಅದನ್ನು ಹೇಳಿದೀನಿ. 24ನೇ ಕಂತಿನ ಹಣ ಏನಾದ್ರೂ ಬಂದ್ರೆ ಈ ತಿಂಗಳ ಕೊನೆ ವಾರದಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳ ಕೊನೆ ವಾರದಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ಬರುತ್ತೆ. ಅದನ್ನ ಬಿಟ್ರೆ ಒಟ್ಟಿಗೆ 4,000 ಆಗಿರ್ಬೋದು, 6,000 ಆಗಿರ್ಬೋದು, ಈ ರೀತಿಯಾಗಿ ಹಣ ಅಂತೂ ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ. ಯಾಕಂದ್ರೆ 1,20,00,000 ಫಲಾನುಭವಿಗಳು ಅರ್ಹರಿರೋದ್ರಿಂದ, ಜೊತೆಗೆ ಏನು ಅಂತಂದ್ರೆ ಇಲ್ಲಿ 2,500 ಕೋಟಿಗಿಂತಲೂ ಹೆಚ್ಚು ಅಮೌಂಟ್ ಬೇಕಾಗುತ್ತೆ.
ಬೇಕಾಗುತ್ತೆ ಒಂದು ಬ್ಯಾಚಿನ ಹಣವನ್ನು ಜಮಾ ಮಾಡಲಿಕ್ಕೆ. ಸೊ ಹಾಗಾಗಿ ಎಲ್ಲವನ್ನು ನೋಡಿಕೊಂಡು ನಿಮಗೆ ಹಣವನ್ನು ಜಮಾ ಮಾಡುವಂಥದ್ದು. ಓಕೆನಾ? ಸೊ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬಂತು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೈನಲ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ಸೊ ಏನು ಆ ಒಂದು ಕ್ಲಾರಿಫಿಕೇಶನ್ ಅಂತಂದ್ರೆ, ಈಗ ಒಟ್ಟಿಗೆ 20 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. 15 ಜಿಲ್ಲೆಗಳಿಗೆ 25ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಜಮಾ ಆಗ್ತಿದೆ. 6,000 ಈ ರೀತಿಯಾಗಿ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ನೋಡಿ, ಕಂಟೆಂಟ್ ಅನ್ನ ಯಾವ ರೀತಿ ಆದ್ರೂ ಕೊಡ್ಬೋದು, ಬಟ್ ನಿಮ್ಗೆ ಇಲ್ಲಿ ಇದೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಏನೊಂದು ಕ್ಲಾರಿಫಿಕೇಶನ್ ಅಂತಂದ್ರೆ, ಯಾವಾಗ ಮಹಿಳೆಯರಿಗೆ 2,000 ರೂಪಾಯಿ ಹಣ ಜಮಾ ಆಗುತ್ತೋ ಆವಾಗ ನಿಮಗೂ ಗೊತ್ತಾಗುತ್ತೆ, ಡಿಬಿಟಿ ಆಪ್ ಅಲ್ಲಿ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಒಂದಲ್ಲ ಎರಡಲ್ಲ ಒಂದು 5-6 ಸರಿ ಕ್ರಾಸ್ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಸೊ ಹಾಗಾಗಿ ನಿಮಗೆ ಇದುವರೆಗೂ ಆಗಸ್ಟ್ ತಿಂಗಳ 23ನೇ ಕಂತಿನ ಹಣದವರೆಗೂ ಮಾತ್ರ ಬಂದಿದೆ. ಓಕೆನಾ? ಮುಂದೆ ಬರುವಂತಹ ಎಲ್ಲಾ ಕಂತಿನ ಹಣ ಕೂಡ 2,000 ರೂಪಾಯಿ ಹಣ ನಿಮಗೆ ತಿಂಗಳು ಜಮಾ ಆಗ್ತಾ ಹೋಗುತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಮುಂದೆ ಬರುವಂತಹ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು.